ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೀಟ್ರೂಟ್ ಜೊತೆ ಮೊಳಕೆ ಬರಿಸಿದ ಹುರುಳಿಕಾಳು ಎರಡು ಕಾಂಬಿನೇಷನ್ ಇರುವ ಒಂದು ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಹುರುಳಿಕಾಳನ್ನು ತೊಳೆದಿಟ್ಟಿದ್ದೀನಿ. ಅದು ಸ್ವಲ್ಪ ನೀರು ಆ್ಯಡ್ ಮಾಡಿ ಮೊಳಕೆ ಬರಲಿಕ್ಕೆ ಒಂದು ದಿವಸ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಇಡಬೇಕು. ನೆಕ್ಸ್ಟ್ ಒಂದು ದಿವಸ ಬಿಟ್ಟರೆ ಇದು ಚೆನ್ನಾಗಿ ಮೊಳಕೆ ಬಂದಿರ್ತದೆ. ಇದು ಬಹಳ ಒಳ್ಳೆಯದು ನಮ್ಮ ಶರೀರಕ್ಕೆ. ಇದು ಬೀಟ್ರೂಟ್ ಜೊತೆ ಸಾಂಬಾರು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಯಾವ ರೀತಿ ಮಾಡೋದು ಅಂತ ನಾನು ಹೇಳಿಕೊಡುತ್ತೇನೆ. ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿದ್ದ ಬೆಲೈಕನನ್ನು ಒತ್ತಿ, ಆಲ್ ಅಂತ ಒತ್ತಿ. ನಂದು ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ರೂಪದಲ್ಲಿ ಬರ್ತದೆ. ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ಅದಕ್ಕೆ ಬೇಕಾಗುವ ಮಸಾಲೆ ಯಾವ ಥರ ಬೇಕು ಅಂತೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಜೀರಿಗೆ, ನೆಕ್ಸ್ಟ್ 4-5 ಮೆಣಸು, ಮೆಂತ್ಯ, ತೆಂಗಿನಕಾಯಿ ತುರಿ ಇಷ್ಟು ರೆಡಿ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ನೋಡಿ, ತರಕಾರಿ ಬೀಟ್ರೂಟು, ಟೊಮೆಟೊ, ನೆಕ್ಸ್ಟ್ 2 ಆಲೂಗಡ್ಡೆ. ನೋಡಿ, ಇಲ್ಲಿ ನಾನು ಹುರುಳಿಕಾಳನ್ನ ಚೆನ್ನಾಗಿ ಬೇಯಿಸಿ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಈ ಥರ ಬೇಯಬೇಕು. ಇದು ಮೊಳಕೆ ಕಟ್ಟಿದ ಹುರುಳಿಕಾಳು. ನೋಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಜೀರಿಗೆ, ಉದ್ದು, ಕೊತ್ತಂಬರಿಯನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಕೆಂಪು ಬಣ್ಣ ಬಂದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲೆ ತುಂಬ ಪರಿಮಳವಾಗಿರುತ್ತೆ. ನೀವು ಕೂಡ ಹೀಗೇ ಮಾಡಿ. ನೆಕ್ಸ್ಟ್ ನಾನು ಮೆಣಸನ್ನು ಹುರಿತಾ ಇದ್ದೀನಿ. 2 ಕಲರ್ ಥರದ ಮೆಣಸಿದೆ. ಒಂದು ಕೆಂಪು ಬಣ್ಣದ್ದು, ಇನ್ನೊಂದು ಖಾರ ಮೆಣಸು. ಇವೆಲ್ಲ ಹುರಿದ ಆಯಿತು. ನೋಡಿ, ನೆಕ್ಸ್ಟ್ ನಾನು ತೆಂಗಿನಕಾಯಿ ಜೊತೆ ಎಲ್ಲವನ್ನು ಸೇರಿಸಿದ್ದೀನಿ. ನೆಕ್ಸ್ಟ್ ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ. ರುಬ್ಬುವಾಗ 4 ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ನೆಕ್ಸ್ಟು ಅರಿಶಿನ, ಹುಣಸೆ ಹುಳಿ ಇಷ್ಟನ್ನು ಸೇರಿಸಿ ರುಬ್ಬಬೇಕು. ನೋಡಿ, ಮಿಕ್ಸಿಯಲ್ಲಿ ರುಬ್ಬಲಿಕ್ಕೆ ಇಟ್ಟಿದ್ದೀನಿ, ರುಬ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮೊಳಕೆ ಕಟ್ಟಿದ ಹುರುಳಿಕಾಳು ಜೊತೆ ಹೆಚ್ಚಿಟ್ಟಿದ್ದ ತರಕಾರಿ ಬೀಟ್ರೂಟು, ನೆಕ್ಸ್ಟ್ ಆಲೂಗಡ್ಡೆ ಎಲ್ಲ ಸೇರಿಸಿ ಬೇಯಿಸ್ತಾ ಇದ್ದೀನಿ. ಟೊಮೆಟೊನ ಮತ್ತೆ ಬೇಯಿಸುವಂತ ತೆಗೆದಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಬೇಕು. ನಾನು ಕುಕ್ಕರಲ್ಲಿ ಒಂದು 2 ವಿಸಿಲ್ ಕೂಗಿಸ್ತಾ ಇದ್ದೀನಿ. ನಾವು ಹುರುಳಿಕಾಳು ಮೊದಲೇ ಬೇಯಿಸಿಟ್ಟಿದ್ದೆ, ಆದರೆ ಇದರ ಜೊತೆ ಬೇಯಿಸಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿರುತ್ತೆ. ನೀವು ಕೂಡ ಈ ಥರನೇ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೀಟ್ರೂಟು, ಹುರುಳಿಕಾಳು ಎಲ್ಲ ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ಮಾಡುತ್ತೆ. ಹುರುಳಿಕಾಳು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ನೋಡಿ, ನಾನು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದು 3 ವಿಶಿಲ್ ಕೂಗಲಿ. ನೋಡಿ, ನಾನಿಲ್ಲಿ ಮಸಾಲೆನ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ತರಕಾರಿ ಎಲ್ಲ ಬೆಂದಿದೆ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಟೊಮೆಟೊನು ಹಾಕಿ 1 ವಿಸಿಲ್ ಆಗುವವರೆಗೆ ಕೂಗಿಸ್ತೀನಿ. ಟೊಮೆಟೊನ ಜೊತೆ ಹಾಕಿದ್ದೆ, ತರಕಾರಿ ಜೊತೆ ಹಾಕಿದ್ದೆ, ಅದು ಬೇಯೋದಿಲ್ಲ. ಯಾವ ತರಕಾರಿನೂ ಬೇಯಲ್ಲ. ನೋಡಿ, ಇದು ಬೆಂದಿದೆ. ಇದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ಈ ಥರ ಮಾಡಿದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ ನನಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆಯಲ್ಲಂತೂ ಚೆನ್ನಾಗಿದೆ ಅಂತೇಳಿ ಎಲ್ಲರೂ
ಎರಡೆರಡು ಮೂರು ಸರ್ತಿ ಊಟ ಮಾಡಿದ್ದಾರೆ. ಮಕ್ಕಳಿಗಂತೂ ತುಂಬ ಟೇಸ್ಟಿ, ಯಾವ ಮಕ್ಕಳು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈ ಹುರುಳಿಕಾಳು ಹಾಕಿದ ಕಾರಣ ಅದರ ಪರಿಮಳನೇ ಚೇಂಜ್ ಆಗಿರುತ್ತೆ. ನೋಡಿ ಕುದೀತಾ ಇದೆ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.